ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಅಸಹಾಯಕರಿಗಾಗಿ ನಿರ್ಮಾಣ ಮಾಡಿದ ವಾತ್ಸಲ್ಯ ಮನೆಯನ್ನು ಮೈಸೂರು ತಾಲೂಕಿನ ದೂರ ಗ್ರಾಮದ ಬಡ ಮಹಿಳೆಗೆ ದೇವಮನೆಯವರಿಗೆ ಇವತ್ತು ಹಸ್ತಾಂತರ ಮಾಡುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮನೆ ಹಸ್ತಾಂತರ ಮಾಡಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಬಲರನ್ನಾಗಿಸುವಂಥ ಕೆಲಸವನ್ನು ಮಾಡುತ್ತಿದೆ. ಇದರ ಜೊತೆಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅಸಹಾಯಕರಿಗೆ ವಾತ್ಸಲ್ಯ ಮನೆ ನಿರ್ಮಾಣ, ಪ್ರತಿ ತಿಂಗಳು ಮಾಸಾಸನ ಹಾಗೂ ವಾತ್ಸಲ್ಯ ಕಿಟ್ಗಳು ನೀಡುವ ಕೆಲಸವನ್ನು ರಾಜ್ಯದಾದ್ಯಂತ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಂಜುಂಡಸ್ವಾಮಿ, ನಮ್ಮ ಗ್ರಾಮದ ಅಸಹಾಯಕ ಮಹಿಳೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸೂರು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಹೆಸರಿಗೆ ತಕ್ಕಂತೆ ಧರ್ಮದ ಕೆಲಸವನ್ನು ಮಾಡುತ್ತಿದೆ. ಗ್ರಾಮದ ಜನರು ಸಂಸ್ಥೆಯ ಪ್ರಯೋಜನ ಪಡೆದುಕೊಂಡು ಅಭಿವೃದ್ಧಿಯನ್ನು ಹೊಂದಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್, ಜಿಲ್ಲಾ ನಿರ್ದೇಶಕ ವಿಜಯ್ ಕುಮಾರ್ ನಾಗನಲ್ಲ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂದೀಶ್, ಯೋಜನಾಧಿಕಾರಿ ಪ್ರವೀಣ್ ಎಜಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಬಸವೇಗೌಡ, ಮೇಲ್ವಿಚಾರಕಿ ಶ್ವೇತಾ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಗೀತಾ, ಒಕ್ಕೂಟದ ಅಧ್ಯಕ್ಷರಾದ ಇಂದ್ರಮ್ಮ, ಶಿವಪ್ರತಿನಿಧಿ ಶಿವಕುಮಾರ್, ಊರಿನ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ನೇತ್ರಾವತಿ ಬಂದಳು ಮಾಯೆಯಾಗಿ, ದೇವಗಂಗೆಯಂತೆಯೇ ಪಾವನೆಯಾಗಿ, ಅಣ್ಣಪ್ಪ ಬಂದ ನಿಲ್ಲಿ ಸೇವೆಗಾಗಿ, ಅಣ್ಣಪ್ಪ ಬಂದ ನಿಲ್ಲಿ ಸೇವೆಗಾಗಿ, ಭೂತಪೇತ ಸೇನೆಗೆ ನಾಥನಾಗಿ, ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಮಂಜುನಾಥ ಬಂದ ನಿಲ್ಲಿ, ಕಾಶಿಯಿಂದ ಬಂದ ನಿಲ್ಲಿ ಮಂಜುನಾಥ, ಕರೆಯುವರು ಶ್ರೀ ಮಂಜುನಾಥ ಸ್ವಾಮಿಗೆ ಶ್ರೀ ಮಂಜುನಾಥ ಸ್ವಾಮಿಗೆ. ರಾಜ್ಯದಲ್ಲಿ 1,000ಕ್ಕಿಂತ ಮಿಗಿಲ ಒಂದು ಮನೆಗಳನ್ನು ಹಸ್ತಾಂತರ ಮಾಡಿಕೊಡುವಂಥ ವ್ಯವಸ್ಥೆಗೆ ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರು ನಮ್ಮೆಲ್ಲರಿಗೆ ಅನುಮತಿ ಮತ್ತು ಮಾರ್ಗದರ್ಶನ ನೀಡಿದ್ದಾರೆ. ಬಹುಶಃ ಇವತ್ತು ನಮ್ಮ ತಾಯಿಗೆ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ಇಡೀ ಊರಿನ ತಾಯಂದರೆಲ್ಲ ಒಟ್ಟು ಸೇರಿ, ಪಂಚಾಯತಿ ಅಧ್ಯಕ್ಷರು, PDO ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಭಾಳ ಪ್ರೀತಿಯಿಂದ ತಾಯಿಗೆ ಹಸ್ತಾಂತರ ಮಾಡುವ ವಾತ್ಸಲ್ಯ ಮನೆಯ ಎಲ್ಲರೂ ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು. ನಮ್ಮ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ತಾಯಿ ದುರ್ಗಮ್ಮ ಅವರಿಗೆ ಅನುಗ್ರಹಿಸಬೇಕು. ಧರ್ಮಸ್ಥಳ ಸಂಘ ಅಂದ್ರೆ ಈ ಥರ ಪಾಪ ಬಡವ್ರಿಗೆ ದೇವಮ್ಮ ಅವರು ಪಾಪ ಎಲ್ಲೇ ಒಂದು ಅಷ್ಟೊತ್ತು ಎಲ್ಲೇ ಸಿಟಿನೋ ಎಲ್ಲೇ ಹೋಗಿ ಬಂದರು ಅದೊಂದು ಸೂರು ನೆಮ್ಮದಿ ಆಯಿತು. ಬಿಡು ನನ್ನ ಮನೆ ಧರ್ಮಸ್ಥಳ ಸಂಘದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ಏನೋ ಒಂದು ಧರ್ಮಸ್ಥಳ ಸಂಘ ಅನ್ನೋದಕ್ಕೆ ಈಗ ಸಾರ್ ಹೇಳಿದ್ರು, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೆಲ್ಲ 45ರಿಂದ 50 ಮನೆ ಕಟ್ಸ್ಕೊಟ್ಟಿದ್ದೀವಿ ಅಂದರು. ಆದರೂ ಸೂರು ಇಲ್ದಿದ್ದವ್ರಿಗೆ ಸ್ವಲ್ಪ ಅದು ಹೆಲ್ಪ್ ಆಯಿತು. ಏನೇ ಮಳೆ ಬರಲಿ, ಬಿಸಿಲು ಬರಲಿ, ನನ್ನ ಮನೆ ಅಂತ ಇರ್ಬೋದು. ಅದರಿಂದ ನಮ್ಮ ದೇವಮ್ಮ ಅವ್ರಿಗೂ ಒಳ್ಳೆಯದಾಗಲಿ, ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರಿಗೂ ಒಳ್ಳೆಯದಾಗಲಿ, ಆಯುಷ ಆರೋಗ್ಯ ಚೆನ್ನಾಗಿ ಕೊಡಲಿ, ಧರ್ಮಸ್ಥಳ ಸಂಘದ ಅವ್ರಿಗೂ ಒಳ್ಳೆಯದಾಗಲಿ. ಈ ವೇದಿಕೆ ಮುಂಭಾಗ ಮಹಿಳೆಯರು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಸೇರಿ ಎಲ್ಲ ಸೇರಿ ಅವ್ರ ಮನನ ಈಗ ಗುರುಪ್ರವೇಶ ಮಾಡ್ದಂಗೆ ಆಯಿತು. ಅದರಿಂದ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಆಯುಷ ಆರೋಗ್ಯ ಚೆನ್ನಾಗಿರಲಿ ಆ ಮಂಜುನಾಥ ಸ್ವಾಮಿ. ನನ್ನ ಹೆಸರು ದೇವಮಣಿ, ದೂರ ಗ್ರಾಮ. ಮಳೆ ಮನೆ ಇತ್ತು, ಮಳೆ ಬಂದರೆ ಸುರಿತಿತ್ತು. ನಂಗೆ ತಂದೆ ತಾಯಿ ಯಾರೂ ಇರಲಿಲ್ಲ.
ಧರ್ಮಸ್ಥಳದವರು ಬಂದು ನೋಡಿ ₹1 ಖರ್ಚಿಲ್ಲದಂತೆ ಮನೆಯನ್ನು ಮಾಡಿಕೊಟ್ರು. 7 ವರ್ಷದಿಂದ ಧರ್ಮಸ್ಥಳದವರು ತಿಂಗ ನನ್ನ ಖರ್ಚಿಗೆ ₹1,000 ಕೊಡ್ತೀನಿ. ನಾನು ತಿಂಗ ನಾವು ₹1,000 ನನ್ನ ಜೀವನಕ್ಕೆ ಕೊಡ್ತಿರೋದು ವೀರೇಂದ್ರ ಹೆಗಡೆದವ್ರಿಗೆ, ಅಮ್ಮರವ್ರಿಗೆ ಥ್ಯಾಂಕ್ಸ್.